ನಾನು ಬರೇ ಒಂದು ಕೂಲಿ ಕೆಲಸ ಮಾಡ್ತಕ್ಕಂಥ ಇವತ್ತಿಗೂ ನಾನು ಬಡವನು. ನನಗೆ ಅನೇಕ ಮಹನೀಯರ ಒಂದು ಸ್ಫೂರ್ತಿ. ಇವತ್ತು ತಾವು ಬದುಕೋದ್ರ ಜೊತೆಗೆ ಅನೇಕ ಮಹನೀಯರು ಅವತ್ತಿನ ದಿನಗಳಲ್ಲಿ ತಮ್ಮ ಕುಟುಂಬಕ್ಕಾಗಿ ಬದುಕಿದಂಥವರಲ್ಲ, ಸಮಾಜಕ್ಕಾಗಿ, ಜನಾಂಗಕ್ಕಾಗಿ ಹಲವಾರು ಜನಗಳಿಗೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಅವರ ಅಮರವೀರರಾಗಿ ಇವತ್ತು ಅವರ ಜಯಂತಿಗಳನ್ನ ನಾವು ಆಚರಿಸ್ಕೊಳ್ತೀವಿ. ನಮ್ಮಲ್ಲಿ ಬರಬೇಕಾಗಿರೋದು ಕತ್ತಿಡ್ಕೊಂಡು ಕುಸ್ತಿ ಆಡೋದಲ್ಲ, ನಾವು ಬಾಡಿ ದೇಹನ ಬೆಳೆಸಿ ಒಡೆದಾಡೋದಲ್ಲ. ನಮ್ಮಲ್ಲಿ ಬರಬೇಕಾಗಿರತಕ್ಕಂಥದ್ದು ಒಂದು ತಾಯಿಯ ಗುಣ. ತಾಯಿಯದ ಗುಣದ ಬಗ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. 4 ಮಕ್ಕಳು, ಒಂದು ತಾಯಿಗೆ 4 ಮಕ್ಕಳಿದ್ದರೆ ಒಬ್ಬ ಮಗ ಏನಾದರೂ ಪುಡಾರಿ ಇದ್ರೆ ಯಾರಾದ್ರೂ ಬಂದು ಆ ತಾಯಿಗೆ ಬಂದು ನಿನ್ನ ಮಗ ಸ್ವಲ್ಪ ಅಲ್ಲಿ ಎಲ್ಬೇಕಲ್ಲಿ ಜಗಳ ಆಡ್ತಾನೆ ನೋಡಂತ ತಾಯಿಗೆ ಬಂದು ಯಾರಾದ್ರೂ ಹೇಳಿದ್ರು ಆ ತಾಯಿ ನನ್ನ ಮಗ ಅಂತವನಲ್ಲ ಅಂತ ಸಮರ್ಥಿಸ್ಕೊಂತಾಳೆ. ತಾಯಿಯಲ್ಲಿರ್ತಕ್ಕಂಥ ಗುಣಗಳು ಇವತ್ತು ನಾನು ಹಾಗಾಗಿ ಅನೇಕರಿಗೆ ಹೇಳೋದಿಷ್ಟೇ, ನಾವು ಬದುಕಿದ್ದಾಗ ತಂದೆ ತಾಯಿಗಳನ್ನ ಬಹಳಷ್ಟು ಯೋಗಾಚರಣೆಗಳು ನೋಡ್ಕೋಬೇಕು. ಸತ್ತೋದ್ಮೇಲೆ ಆಕಿನ ಹೆಸರು ಮೇಲೆ ಗುಡಿ ಕಟ್ಟಿ ಗುಂಡಾರ ಕಟ್ಟಿದ್ರೆ ಉಪಯೋಗ ಇಲ್ಲ. ಬದುಕಿದ್ದಾಗ ಆಕಿನ ಪಾದ ತೊಳಿಬೇಕು, ಆಕಿನ ಸೇವೆ ಮಾಡಬೇಕು. ತಂದೆ ತಾಯಿಗಳು ಅವ್ರಿಗಿಂತ ದೊಡ್ಡ ದೇವರು ಯಾರಿಲ್ಲ. ಯಾಕಂತೇಳಿ ಇವತ್ತಿನ ತಾಯಿ ತಂದೆ ಎರಡನ್ನೂ ಕಳ್ಕೊಂಡಿನಿ. ನಾನು ಬದುಕಿರೋವರೆಗೂ ಎಲ್ಲಿ ಬೀದಿ ಮೇಲೆ ಕಾಣ್ತಾರ, ಯಾವ ತಾಯಿಯರು ಕಾಣ್ತಾರ, ಅವ್ರ ಪಾದ ತೊಳಿತೀನಿ, ಅವ್ರ ಸೇವೆ ಮಾಡ್ತೀನಿ. ಯಾಕಂತೇಳಿ ಭೂಮಿಯಲ್ಲಿ ಯಾರು ಶಾಶ್ವತವಾಗಿರೋರಲ್ಲ. ನಾವು ಒಂದಾನೊಂದು ದಿನ ಸತ್ತು ಹೋಗ್ಲೇಬೇಕು. ಇಲ್ಲಿ ಭೂಮಿ ಮೇಲೆ ಏನಾದ್ರು ನಾವು ತಪ್ಪು ಮಾಡಿದ್ರೆ ಕಾನೂನಿದೆ, ನಮ್ಮನ್ನು ಶಿಕ್ಷಿಸ್ತಾರ. ಪೊಲೀಸ್ ಸ್ಟೇಷನ್ ಪೊಲೀಸ್ಗಳಿದ್ದಾರೆ, ಜೈಲಲ್ಲಿ ಇರ್ತಾರ, ಶಿಕ್ಷೆ ಮಾಡ್ತಾರ. ಮತ್ತೆ ನಾವು ಕಾಣಲಾರ್ದು ಎಷ್ಟನ್ನು ತಪ್ಪು ಮಾಡ್ತೀವಿ, ಮತ್ತೆ ಅದಕ್ಕೆ ಶಿಕ್ಷೆ ಕೊಡೋರು ಯಾರು ನಿದ್ದೆ ಇರ್ತಾರಲ್ಲ, ದೇವರು ಖಂಡಿತ